ಬೇಸಿಗೆ. ಕವಿ ಕೃತಿ ಪರಿಚಯ. ಕವಿ BR ಲಕ್ಷ್ಮಣರಾವ್. ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ. ಜನನ 9/9/1946. ತಂದೆ BR ರಾಜಾರಾವ್, ತಾಯಿ ವೆಂಕಟಲಕ್ಷ್ಮಮ್ಮ. ಕೃತಿಗಳು ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಇವಳು ನದಿಯಲ್ಲ, ಸುಬ್ಬಾ ಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು, ಕವನ ಸಂಕಲನಗಳು, ನನಗ್ಯಾಕೋ ಡೌಟು, ಬಲೆ ಮಲ್ಲೇಶಿ ನಾಟಕಗಳು, ಭಾವಗೀತೆಗಳ ಧ್ವನಿ ಸಾಂದ್ರಿಕೆಗಳು, CD, ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಿಕೆ ಗೀತೆಗಳು ಹಾಗೂ ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿ: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ. ಆಕರ ಗ್ರಂಥ: ಬೇಸಿಗೆ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆರಿಸಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಸೂರ್ಯ ಇಳೆಗೆ ಮಳೆ ತರಲು ದುಡಿಯುತ್ತಿದ್ದಾನೆ. ಭೂಮಿಯ ಪೋಷಕ ಯಾರು? ಭೂಮಿಯ ಪೋಷಕ ಸೂರ್ಯ. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಸೂರ್ಯ ಮರೆಯದೆ ಬೆಳಕನ್ನು ಬಿಸಿಲನ್ನು ನೀಡುವನು. ಬಿರು ಬಿಸಿಲಿಗೆ ಯಾವುದು ಕಂಗಾಲಾಗಿಲ್ಲ? ಬಿರು ಬಿಸಿಲಿಗೆ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನೋ? ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದು ಕಷ್ಟಗಳಿಗೆ ಅಂಜಬಾರದು, ನಮ್ಮ ಕರ್ತವ್ಯ ಮರೆಯಬಾರದು, ನಲಿಯುತ್ತಾ ಬಾಳಬೇಕು, ನಲಿವನ್ನು ಹಂಚಬೇಕು, ಧನ್ಯತೆ ಗಳಿಸಬೇಕು. ಸಮಾನಾರ್ಥಕ ಪದ: ಸೂರ್ಯ, ರವಿ, ಭಾಸ್ಕರ, ದಿವಾಕರ, ಪ್ರಭಾಕರ. ಇಳೆ: ಭೂಮಿ, ಧರೆ, ಪೃಥ್ವಿ. ಪ್ರಕೃತಿ: ನಿಸರ್ಗ, ನೈಸರ್ಗಿಕ, ಸ್ವಾಭಾವಿಕ. ಸಂಭ್ರಮ: ಸಡಗರ, ಉತ್ಸಾಹ. ಸ್ವಂತ ವಾಕ್ಯ: ಪೋಷಕರು. ಶಾಲೆಯಲ್ಲಿ ಪೋಷಕರ ಮೀಟಿಂಗ್ ಕರೆಯುತ್ತಾರೆ. ಕರ್ತವ್ಯ: ನಾವು ನಮ್ಮ ಕರ್ತವ್ಯವನ್ನು ಮರೆಯಬಾರದು. ಸಂಭ್ರಮ: ಪ್ರತಿಭಾ ಕಾರಂಜಿ ಬಂದರೆ ಸಂಭ್ರಮವೋ ಸಂಭ್ರಮ. ಧನ್ಯತೆ: ನಾವು ಮಾಡುವ ಕೆಲಸದಲ್ಲಿಯೇ ಧನ್ಯತೆ ಕಾಣಬೇಕು. ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪ್ರಸ್ತುತ ಪದ್ಯ ಬೇಸಿಗೆಯಿಂದ ನಾವು ಕಲಿಯಬೇಕಾದ ಅಂಶವನ್ನು BR ಲಕ್ಷ್ಮಣರಾವ್ ಬಹಳ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಬೇಸಿಗೆ ಬಂದಿತೆಂದರೆ ಮಕ್ಕಳಿಗೆ ಖುಷಿಯೋ ಖುಷಿ, ಏಕೆಂದರೆ ಶಾಲೆಗೆ ರಜೆ. ಓದುವ ತಾಪತ್ರಯವಿರುವುದಿಲ್ಲ, ಗೃಹ ಕಾರ್ಯ ಮಾಡಬೇಕೆಂಬ ತಲೆನೋವು ಇರುವುದಿಲ್ಲ. ಆದ್ದರಿಂದ ಬೇಸಿಗೆಯಲ್ಲಿ ಸೂರ್ಯನ ತಾಪ ಎಷ್ಟೇ ಇದ್ದರೂ ಮಕ್ಕಳು ಹೊರಗೆ ಹೋಗಿ ಆಟವಾಡುತ್ತಾರೆ, ಕುಣಿದು ಕುಪ್ಪಳಿಸುತ್ತಾರೆ. ಇದು ಎಲ್ಲರ ಮನೆಯಲ್ಲಿ ನಡೆಯುವ ಒಂದು ಸಾಮಾನ್ಯ ಕಾರ್ಯವಾಗಿದೆ. ಬೇಸಿಗೆಯಲ್ಲಿ ಏಕಷ್ಟು ತಾಪ ಸೂರ್ಯನಿಗೆ ನಮ್ಮ ಮೇಲೆ ಏಕೆ ಕೋಪ ಎಂದು ಹಳೆಯಬಾರದು, ಏಕೆಂದರೆ ಸೂರ್ಯನು ಭೂಮಿಗೆ ಮಳೆ ತರಲು ಈ ರೀತಿ ಮಾಡುತ್ತಿದ್ದಾನೆ. ಭೂಮಿಯ ಪೋಷಕ ಸೂರ್ಯ, ಅವನು ಭೂಮಿಗೆ ಬಿಸಿಲು ಬೆಳಕು ಕೊಡುತ್ತಾನೆ. ಇಂತಹ ಬಿರು ಬಿಸಿಲಿಗೆ ಗಿಡ ಮರ ಪೊದೆ ಬಳ್ಳಿ ಕಂಗಾಲಾಗಿಲ್ಲ, ಬದಲಾಗಿ ಹೂವು ಹಣ್ಣು ಕಾಯಿ ಬಿಟ್ಟು ಸಂಭ್ರಮಿಸುತ್ತಿವೆ. ಸೂರ್ಯನಿಂದ ನಾವು ಕಲಿಯಬೇಕಾದದ್ದು ತುಂಬ ಇದೆ. ಅದೇನೆಂದರೆ ನಾವು ಕಷ್ಟಗಳಿಗೆ ಅಂಜಬಾರದು, ಕರ್ತವ್ಯಗಳನ್ನು ಮರೆಯಬಾರದು, ನಲಿಯುತ್ತಾ ಬಾಳಬೇಕು, ನಲಿವನ್ನು ಹಂಚಬೇಕು, ಧನ್ಯತೆ ಗಳಿಸಬೇಕು. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.